ರಕ್ತ ಬರುವಂತೆ ಮಕ್ಕಳ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನು ಮಾಡಲಾಗಿದೆ. ಕಾಂಗ್ರೆಸ್ ಮುಖಂಡನ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಮಹಾಲಕ್ಷ್ಮಿ ಲೇಔಟ್ನ ಕೈ ಮುಖಂಡ ಆನಂದ್ ನಾಯ್ಡು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಮಕ್ಕಳ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸುವಂತದ್ದೇನಿತ್ತು? ರಾಘವೇಂದ್ರ ಎಂಬುವವರ ಪತ್ನಿ ಜೊತೆ ಅಕ್ರಮ ಸಂಬಂಧ ಹೊಂದಿದಂತಹ ಆರೋಪ ಕೇಳಿ ಬರ್ತಾ ಇದೆ. ಅಕ್ರಮ ಸಂಬಂಧದ ಬಗ್ಗೆ ಆನಂದ್ ನಾಯ್ಡು ವಿರುದ್ಧ ದೂರು ದಾಖಲಾಗಿದೆ. ರಾಘವೇಂದ್ರ ಪತ್ನಿ ಜೊತೆ ಆನಂದ್ ನಾಯ್ಡು ಅಕ್ರಮ ಸಂಬಂಧವನ್ನು ಹೊಂದಿದ್ರ ಹಾಗಾದ್ರೆ ಹೀಗಾಗಿ ರಾಘವೇಂದ್ರನ ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೀಗ ಗಟ್ಟಿಯಾಗಿ ಕೇಳಿ ಬರ್ತಾ ಇರುವಂಥದ್ದು. ಮಕ್ಕಳಿಗೆ ಕಚ್ಚಿ ರಾಡ್ನಿಂದ ಕೈಕಾಲಿನ ಮೇಲೆ ಹಲ್ಲೆ ಆರೋಪ ಈಗ ಕೇಳಿ ಬರ್ತದ್ದು. ಈ ಚಿಕ್ಕ ಪುಟ್ಟ ಆರೋಪ ಅಲ್ಲ, ಅದರಲ್ಲೂ ಕೂಡ ಕಾಂಗ್ರೆಸ್ ಮುಖಂಡ. ಹೆಂಗಿರ್ಬೇಕು? ಸುಮ್ಮನೆ ಈಗ ಮಕ್ಕಳ ಆರೋಪ ಮಾಡ್ತಾ ಇದ್ದಾರಾ ಅಥವಾ ಇದು ಸುಳ್ಳ ನಿಜನ? ಇನ್ನಷ್ಟೇ ತನಿಖೆಯನ್ನು ಗೊತ್ತಾಗಬೇಕಾಗಿದೆ. ರಾಘವೇಂದ್ರನ ಮಕ್ಕಳ ಮೇಲೆ ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೀಗ ಪೋಕ್ಸೋ ಕೇಸ್ ನಡಿ ಪ್ರಕರಣ ದಾಖಲಾಗಿದೆ. ರಕ್ತ ಬರುವಂತೆ ಮಕ್ಕಳ ಮೇಲೆ ಹಲ್ಲೆ ಮಾಡುವಂಥದ್ದು ಏನಿರುತ್ತೆ ನೋಡಿ. ಮನಸ್ಸೋ ಇಚ್ಛೆ ಮಕ್ಕಳ ಮೇಲೆ ಹಲ್ಲೆ ನಡೆಸಿರುವಂಥದ್ದು, ಅದರಲ್ಲೂ ಕೂಡ ಕೈಕಾಲುಗಳನ್ನು ಕಚ್ಚಿ ಈ ರೀತಿಯಾಗಿ ಹೊಡೆದಿರೋದು ಅಂದ್ರೆ ಸುಮ್ಮನೆ ಅಲ್ಲ. ಕಾಂಗ್ರೆಸ್ ಮುಖಂಡನ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಗಂಭೀರ ಆರೋಪ ಇದು. ಮಹಾಲಕ್ಷ್ಮಿ ಲೇಔಟ್ನ ಕೈ ಮುಖಂಡ ಆನಂದ್ ನಾಯ್ಡು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ರಾಘವೇಂದ್ರ ಎಂಬುವರ ಪತ್ನಿ ಜೊತೆ ಅಕ್ರಮ ಸಂಬಂಧ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಅಕ್ರಮ ಸಂಬಂಧದ ಬಗ್ಗೆ ಆನಂದ್ ನಾಯ್ಡು ವಿರುದ್ಧ ದೂರು ದಾಖಲಾಗಿದೆ. ರಾಘವೇಂದ್ರ ಪತ್ನಿ ಜೊತೆ ಆನಂದ್ ನಾಯ್ಡು ಅಕ್ರಮ ಸಂಬಂಧವನ್ನ ಹೊಂದಿದ್ರಂತೆ. ಹೀಗಾಗಿ ರಾಘವೇಂದ್ರನ ಮಕ್ಕಳ ಮೇಲೆ ಹಲ್ಲೆ ನಡೆಸಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಮಕ್ಕಳಿಗೆ ಕಚ್ಚಿ ರಾಡ್ನಿಂದ ಕೈ ಕಾಲಿನ ಮೇಲೆ ಹಲ್ಲೆ ನಡೆಸಿರುವಂಥ ಆರೋಪ ಕೇಳಿಬಂದಿದೆ. ಎಷ್ಟರ ಮಟ್ಟಿಗೆ ಸರಿ ಇದು? ಅದಕ್ಕೆ ಸಂಬಂಧಪಟ್ಟಂತ ಒಂದೊಂದೇ ಫೋಟೋಗಳು ವೈರಲ್ ಆಗ್ತಾ ಇದೆ. ಜೊತೆಗೆ ಮಕ್ಕಳು ಕೂಡ ಆರೋಪ ಮಾಡ್ತಾ ಇದ್ದಾರೆ ತಮ್ಗಾಗಿರುವಂಥ ಗಾಯಗಳ ಜೊತೆಯಲ್ಲಿ. ಬಟ್ಟೆ ಬಿಚ್ಚೊಡ್ದಿದ್ದ ತೆಗಿ ತೆಗಿ. ಇದೆಲ್ಲ ಯಾರು ಮಾಡಿರೋದು? ಅಮ್ಮ ಮತ್ತೆ ಅಣ್ಣ. ತೋರ್ಸು. ಎಲ್ಲಿ ಎಲ್ಲೆಲ್ಲಿ ಗಾಯ ಆಗಿರುತ್ತೆ? ಏನು ಎದುರಿಸಿಲ್ಲ ಕಣಮ್ಮ, ಜಾಸ್ತಿ ಪೇಜಸ್ ಕಾಣಿಸಂಗೆ ಬರೀದ್ದೀನಿ. ಏನು ಆಗಲ್ಲ, ಸರಿ ಇರ್ತೀನಿ, ಕರೆಕ್ಟಾಗಿ ಚೆಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ. ಆಮೇಲೆ ಅಮ್ಮ ಎಲ್ಲ ಅದನ್ನ ಬರ್ತೀನಿ ಅಂತ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇದು ಚಾಕು ತಡೆಯಕ್ಕೆ ಬಂದ್ರೆ ಕಚ್ಚಿರೋದು ಇದು ಮತ್ತೆ ಇದು. ಆಮೇಲೆ ನಾನು ಎಲ್ಲದ್ಮೇಲೆ ಬಿದ್ದಾಗ ಹಿಂಚುಚ್ಚಕ್ಕೆ ಬಂದ್ರೆ ಅವಾಗ ಖಾಲಿ ಮಾಡ್ತಿರುತ್ತೆ. ಅವಾಗ ಅದಾಗಿತ್ತು. ಸಾಯಿಸೋ ಇಂಟೆನ್ಷನ್ ಎಲ್ಲ ಬಂದಿದೆ ಅಮ್ಮ ನನಗೆ. ಚುಚ್ಚಕ್ಕೆ ಬಂದಿದ್ಮೇಲೆ ಚಾಕು ಹಚ್ಕೊಂತಿರ್ತೀನಿ. ಏನು ಎದುರಿಸಿಲ್ಲ ಕಣಮ್ಮ, ಜಾಸ್ತಿ ಪೇಜಸ್ ಕಾಣಿಸಂಗೆ ಬರೀದ್ದೀನಿ. ಏನು ಆಗ ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗಣೇಶ್ ಹೆಗಡೆ. ಗಣೇಶ್, ಈಗಾಗಲೇ ಅಕ್ರಮ ಸಂಬಂಧಗಳ ಹಾವಳಿ ಮಿತಿ ಮೀರ್ಬಿಟ್ಟಿದೆ ರಾಜ್ಯದಲ್ಲಿ. ದಿನ ಬೆಳಗಾದ್ರೆ ಅದೇ ಕಥೆಗಳು. ಆದ್ರೆ ಇದೇನು ಮತ್ತೆ ಅಂಥದ್ದೇ ಆರೋಪ. ಆದ್ರೆ ಇದ್ರಲ್ಲಿ ವಿಚಿತ್ರ ಏನು ಅಂದ್ರೆ ಮಕ್ಕಳ ಮೇಲೆ ಹಲ್ಲೆ ಮಾಡುವಂಥದ್ದು ಏನಿತ್ತು? ಏನ್ ಕಥೆ ಇದು? ಖಂಡಿತವಾಗ್ಲೂ ಮುಂಬರುವಂತಹ ಏನು ಗ್ರೇಟರ್ ಬೆಂಗಳೂರು ಅಥವಾ GBA ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಆಸ್ಪಿರೆಂಟ್ ಇವರು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ರಾಜ ಮಯೂರ ವರ್ಮ ವಾರ್ಡ್ ಏನಿದೆ, ವಾರ್ಡ್ ನಂಬರ್ 42, ಅದನ್ನ ಕಾಂಗ್ರೆಸ್ಸಿನ ಆಕಾಂಕ್ಷಿ ಕೂಡ ಇವರು. ಹಾಗಾಗಿ ಹಿರಿಯ ಕಾಂಗ್ರೆಸ್ ಮಾಜಿ ಕೌನ್ಸಿಲರ್ಗಳ ಜೊತೆ ನಿಕಟಪೂರ್ವ ಸಂಬಂಧಗಳನ್ನು ಹೊಂದಿದವರು ಆತ್ಮೀಯರಾದಂತಹ ಈ ಆನಂದ್ ನಾಯ್ಡು ಅನ್ನೋರ ಮೇಲೆ ಈಗ ಗಂಭೀರವಾದಂತಹ ಆರೋಪ ಕೇಳಿ ಬಂದಿರುವಂತದ್ದು. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಂತಂದ್ರೆ, ಪರಿಚಯಸ್ಥ ಮಹಿಳೆಯ ಮಕ್ಕಳಿಗೆ ಅಮಾನವೀಯ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಅನ್ನೋಂಥ ಆರೋಪ. ಈಗ ಮಕ್ಕಳು ಅಪ್ರಾಪ್ತರಾಗಿರೋದ್ರಿಂದ ಅವರು ಕೂಡ ಏನು ದೂರನ್ನ ನೀಡಿರುವಂತದ್ದು. ಅವರ ತಂದೆ ಅಂದ್ರೆ ಏನು ಅಕ್ರಮ ಸಂಬಂಧ ಹೊಂದಿದಂತ ಪತಿ ರಾಘವೇಂದ್ರ ಅವರ ದೂರು ಈಗ ಈ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಹೆಸರು ಹೇಳ್ಕೊಂಡು, ಕಾಂಗ್ರೆಸ್ ಪಕ್ಷದ ಮುಖಂಡರ ಹೆಸರು ಹೇಳ್ಕೊಂಡು ಇವರು ಒಂದ್ ರೀತಿಯಲ್ಲಿ ಸಾಕಷ್ಟು ಲಾಬಿಗಳು ಮಾಡುವಂತದ್ದು, ಒಂದ್ ರೀತಿಯ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ವರ್ತನೆಗಳು ಮಾಡುವಂತದ್ದು ಈಗ ಕೇಳಿ ಬರ್ತಾ ಇರುವಂತದ್ದು. ಸಹಜವಾಗಿ ಪ್ರಕರಣ ದಾಖಲಾಗಿದೆ. FIR ಕೂಡ ಈ ಒಂದು ಆನಂದ್ ನಾಯ್ಡು ಮೇಲೆ ದಾಖಲಾಗಿರುವಂತದ್ದು. ಎಲ್ಲ ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿನ ಮಾಜಿ ಪಾಲಿಕೆ ಸದಸ್ಯರಂತಹ ಶಿವರಾಜ್ ಆಗಿರುವಂತದ್ದು, ಕೇಶವಮೂರ್ತಿ ಆಗಿರುವಂತದ್ದು, ಹೀಗೆ ಹಲವು ಮಹಾಲಕ್ಷ್ಮಿ ಲೇಔಟ್ನ ನಾಯಕರಿರ್ತಾರೆ. ಅವರಿಗೆ ಮುಜುಗ ತರುವಂತಹ ರೀತಿಯಲ್ಲಿ ಈ ಒಂದು ವ್ಯಕ್ತಿಯ ನಡವಳಿಕೆ ಇರುವಂತದ್ದು. ಹೀಗಾಗಿ ಇದು ಸಹಜವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ
ಚರ್ಚೆ ಕೂಡ ಕಾರಣ ಆಗುವಂತ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ಗಣೇಶ್ ಹೆಗ್ಡೆ ತಮ್ಮೆಲ್ಲ ಮಾಹಿತಿಗಾಗಿ.